ನೋಡಿ, ಇದೇ ಮಂಗರವಲ್ಲಿ ಅಂತಾರೆ. ಇದರಲ್ಲಿ ಚಟ್ನಿ ಮಾಡ್ಬೋದು. ಬೋನ್ಸು ಮುರಿದೋಗಿದ್ರೆ ಬೇಗ ಇದರಿಂದ ಕ್ಯೂರ್ ಆಗುತ್ತೆ. ತುಂಬ ಆಯುರ್ವೇದಿಕ್ ಪ್ರಾಪರ್ಟಿ ಇರುತ್ತೆ. ಬನ್ನಿ ಇದರಲ್ಲಿ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಈ ಥರ ಇರುತ್ತೆ ಕಾಯಿಗಳು, ಇದ್ರ ಎಲೆಗಳು ಈ ಥರ ಇರುತ್ತೆ. ಬನ್ನಿ ಇದನ್ನು ಕ್ಲೀನ್ ಮಾಡಿಕೊಂಡು ಚಟ್ನಿ ಮಾಡೋಣ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಮಂಗರವಲ್ಲಿಯಿಂದ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಈ ಮಂಗರವಲ್ಲಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಹಶು ಇಲ್ದಿರ ಇದ್ರೆ ಹಶು ಚೆನ್ನಾಗತ್ತೆ. ಬೋನ್ಸ್ ಏನಾದ್ರು ಫ್ರಾಕ್ಚರ್ ಆಗಿದ್ರೆ ಅದೆಂತದೇ ಆಗಿರ್ಲಿ, ಆ ಬೋನ್ಸ್ ಅನ್ನೋದನ್ನ ತುಂಬಾ ಬೇಗ ಕ್ಯೂರ್ ಮಾಡುತ್ತೆ. ವೀಕ್ಲಿ 2 times ತಗೊಂಡ್ರೆ ಸಾಕು, ವಿತ್ ಇನ್ 1 month ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವೇನಾದ್ರೂ ಈ ಮಂಗರವಲ್ಲಿಯಿಂದ ಹೊಸ ರೆಸಿಪಿ ಏನಾದ್ರು ಮಾಡೋಂಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಟ್ರೈ ಮಾಡಿ ನೋಡ್ತೀನಿ. ನಾವಿವತ್ತು ಮಂಗರವಲ್ಲಿಯಿಂದ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಬನ್ನಿ ನೋಡಿ, ಮಂಗರವಲ್ಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಒಂದಿಷ್ಟು ಮಂಗರವಲ್ಲಿನ ಕಿತ್ಕೊಂಡಿದ್ದೀನಿ. ಮೊದಲಿಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಸೈಜಿನಷ್ಟು ಹುಣಸೆಹಣ್ಣು, ಒಂದು 10 ಒಣಮೆಣಸಿನ್ಕಾಯಿ, ನೀವು ಖಾರ ತಗೊಳ್ಳಂಗಿದ್ರೆ ಇನ್ನೊಂದು ಚೂರು ತಗೋಬೋದು. ಒಂದು 10 ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಉಪ್ಪು, ಮೆಂತ್ಯ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು. ಬನ್ನಿ ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲಿಗೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಳ್ತಾ ಇದ್ದೀನಿ. ಯಾಕೆ ಕೈಗೆ ಸವರ್ಕೊಳ್ತೀವಿ ಅಂದರೆ, ಇಲ್ಲಾಂದರೆ ತುರಿಕೆ ಆಗತ್ತೆ. ಸೊ ಹಂಗಾಗಿ ನೋಡಿ, ಎಲೆದಾಗ ಕಿತ್ಕೊಂಡಿದ್ದೀನಿ. ನೋಡಿ, ಇದು ಕಾಯಿ. ಇದನ್ನೆಲ್ಲ ಕಿತ್ತಾಕೋಣ. ಮೊದಲಿಗೆ ಸ್ವಲ್ಪ ಈ ಥರ ನಾರನ್ನೆಲ್ಲ ತೆಗೆದುಬಿಡೋಣ. ನೋಡಿ, ಈ ಥರ ನಾರನ್ನ ಕ್ಲೀನಾಗಿ ತೆಕ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಗೆಣಪುಗಳಿರೋ ಹತ್ರ ಈ ಥರ ಕಟ್ ಮಾಡಿ ನಾರನ್ನ ಈ ಥರ ಕ್ಲೀನಾಗಿ ತೆಗೆದುಕೊಬೇಡ. ನಾರಾಗಿದ್ದರೆ ಚಟ್ನಿ ಚೆನ್ನಾಗಿರಲ್ಲ. ನೋಡಿ, ಈ ಥರ ಕ್ಲೀನಾಗಿ ನಾರನ್ನೆಲ್ಲ ತೆಗೆದುಕೊಬೇಡ. ನೋಡಿ, ಈ ಥರ ಗೆಣಪೆಲ್ಲಿರುತ್ತೋ ಗೆಣಪು ಹತ್ರ ಕ್ಲೀನಾಗಿ ಈ ಥರ ತಗೊಂಡು, ನೋಡಿ ಈ ಥರ ಎಲೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲೆದ್ರಲ್ಲಿ ನಾರಿರೋದಿಲ್ಲ, ಹಂಗೆ ಬೇಕಾದರೂ ಹಾಕ್ಕೋಬೋದು. ಇದರ ಎಲೆನ ಸತ್ತ ನಾವು ಹಾಕ್ಕೋಬೋದು. ನಾನು ನೆನ್ನೆ ಕಿತ್ಕೊಬಂದಿರೋದ್ರಿಂದ ಎಲೆ ಬಾಡೋಗಿದೆ, ಅದರಿಂದ ಎಲೆ ಯೂಸ್ ಮಾಡ್ತಿಲ್ಲ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಕಡಾಯಿನ ಇಟ್ಕೊಳ್ತೀನಿ. ನಾನು ತುಪ್ಪ ಹಾಕ್ಕೊಳ್ತೀನಿ. ನಾನು ತುಪ್ಪ ಯೂಸ್ ಮಾಡೋದ್ರಿಂದ ನೀವು ಎಣ್ಣೆಗೂ ಹಾಕ್ಕೋಬೋದು. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ನೋಡಿ, ಯಾವ ಥರ ನಾರೆಲ್ಲ ತೆಗೆದುಕೊಂಡಿದ್ದೀನಿ. ನುಗ್ಗೆಕಾಯಿನ ಸುಲ್ಕೊಳ್ತೀವಲ್ಲ, ಅದೇ ಥರ ಸುಲ್ಕೊಂಡಿದ್ದೀನಿ. ಮೊದಲಿಗೆ ಇದನ್ನು ಹಾಕ್ಕೊಳ್ಳೋಣ. ಫ್ರೈ ಆಗಲಿ ಒಂದು 2 ನಿಮಿಷ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ಈ ಮಂಗರವಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಒಂಥರ ತುರಿಕೆ ಬಂದುಬಿಡುತ್ತೆ ಗಂಟ್ಲಲ್ಲೆಲ್ಲ ತಿಂದರೆ. ನೀವು ಕೂಡ ಇದೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಹಾಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಕಡಲೆಬೇಳೆ, ಉದ್ದಿನಬೇಳೆನ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಬೇಳೆನೆಲ್ಲ ಮೊದಲೇ ಹಾಕಿಲ್ಲ, ಮೊದಲೇ ಹಾಕ್ಕೋಬೋದು. ನಾನು ಇದು ಮಂಗರವಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಹಂಗಾಗಿ ನಾನು ಮೊದಲೇ ಹಾಕಿಲ್ಲ. ಈಗ ಒಂದು ಚಿಟಿಕೆ ಅಷ್ಟು ಮೆಂತ್ಯನ ಹಾಕ್ಕೊಳ್ತಿದ್ದೀನಿ. ಅದರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಜೀರಾನ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಆಗಲೇ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ,
ಮಂಗರವಾಲಿ ಎಲ್ಲ ಫ್ರೈ ಆಗಿದೆ. ಈಗ 2 ಇನ್ಕು ಕರಿಬೇವನ್ನ ಹಾಕ್ಕೊಳ್ತೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು 2 ನಿಮಿಷ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ತೆಗೆದಿಟ್ಕೊಂಡಿರೋಂಥ ಒಂದು ನಿಂಬೆಹಣ್ಣು ಸೈಜಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಳ್ತೀನಿ. ಈಗ ಲಾಸ್ಟಲ್ಲಿ ನಾನು ಕಲ್ಲುಪ್ಪನ್ನ ಒಂಚೂರು ಹಾಕ್ಕೊಳ್ತೀನಿ. ಮತ್ತು ಸಾಕಾಗಿಲ್ಲ ಅಂದರೆ ಸಾಲ್ಟಲ್ಲಿ ಹಾಕ್ಕೊಂಡು ನಾವು ಸರಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಕೊಂಡು ಅದೇ ಬಿಸಿಯಲ್ಲಿ ಆ ಹುಣಸೆಹಣ್ಣೆಲ್ಲ ಒಂಚೂರು ಫ್ರೈ ಆಗುವಷ್ಟು ಒಂದು 2 ನಿಮಿಷ ಬಿಡೋಣ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಂದ 15 ನಿಮಿಷ ತಣ್ಣಗಾಗಲಿ. ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊಬರೋಣ. ಮಿಕ್ಸಿಗೆ ಹಾಕ್ಕೊಬಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ತುಂಬ ಪೇಸ್ಟ್ ಆಗಿಲ್ದಿರ ತರಿಯಾಗಿ ಒಂಚೂರು ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಒಗ್ಗರಣೆಗೆ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಅದೇ ಕಡಾಯಿನ ಇಟ್ಕೊಳ್ತಿದ್ದೀನಿ. ಕಡಾಯಿ ಇಟ್ಕೊಂಡು ತುಪ್ಪನ ಹಾಕ್ಕೊಳ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 1 ಟೇಬಲ್ ಸ್ಪೂನು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದ ಕೂಡಲೇ 1 ಮೆಣಸಿನ್ಕಾಯಿನ 2 ಹಾಕ್ಕೊಳ್ತೀನಿ. ಅದರ ಜೊತೆಗೆ ಕರಿಬೇವನ್ನ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಒಂಚೂರು ಇಂಗುನ ಹಾಕ್ಕೊಳ್ತೀನಿ. ಈಗ ನಾವು ರುಬ್ಕೊಂಡಿರೋಂಥ ಈ ಚಟ್ನಿನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಾಗಿದೆ. ನಾನು ತುಪ್ಪ ಹಾಕಿರೋದ್ರಿಂದ ತುಪ್ಪದ ಸ್ಮೆಲ್ಲು, ಮಂಗರವಳ್ಳಿಯ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ನೀವು ಅನ್ನದ ಜೊತೆಗಾಗಲಿ, ಇಡ್ಲಿ ದೋಸೆ ಜೊತೆಗಾಗಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಲಂಚ್ ಬಾಕ್ಸ್ ಇದು ಹಾಕ್ಕೊಂಡು ಇಟ್ಕೋಬೋದು. ನೀವು ಇದನ್ನು ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒನ್ ವೀಕಿಂದ 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಇದನ್ನೇ ಉಪ್ಪಿನಕಾಯಿ ಥರ ಮಾಡ್ಕೊಂಡ್ರೆ 3 to 6 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ 1-2 ನಿಮಿಷ ಹಂಗೆ ಫ್ರೈ ಮಾಡಿಕೊಂಡೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನನ್ನ ಬೌಲ್ಗೆ ಹಾಕ್ಕೊಂಡು ಇಡ್ಲಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಮಂಗರವಲ್ಲಿಯ ಚಟ್ನಿ ರೆಡಿ. ಇದನ್ನು ಇಡ್ಲಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ ಸರ್ವ್ ಮಾಡೋಣ. ನೋಡಿ ನಾವು ಈಗ ಮಂಗರವಲ್ಲಿ ಚಟ್ನಿನ ಇದರಲ್ಲಿ ಹಾಕ್ಕೊಳ್ಳೋಣ. ಅದ್ರ ಜೊತೆ ಇಡ್ಲಿ ಮೇಲೆ ತುಪ್ಪನ ಹಾಕ್ಕೊಳ್ತೀನಿ. ಬನ್ನಿ ಈಗ ಇದನ್ನು ರುಚಿ ನೋಡೋಣ. ಬನ್ನಿ ಈಗ ಈ ಇಡ್ಲಿನ ರುಚಿ ನೋಡೋಣ. ಈ ಮಂಗರವಲ್ಲಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.